ಪ್ರೋಟೀನ್ ರಿಚ್ ಇರೋ ಪೀನಟ್ ಚಟ್ನಿನ 5 ನಿಮಿಷದಲ್ಲಿ ಕ್ವಿಕ್ ಆಗಿ ಈಸಿಯಾಗಿ ಹೇಗೆ ಮಾಡೋದು ಈ ವಿಡಿಯೋದಲ್ಲಿ ನೋಡೋಣ. ಈ ಪೀನಟ್ ಚಟ್ನಿನ ನೀವು ಮಸಾಲೆ ರೊಟ್ಟಿಗೆ, ರಾಗಿ ದೋಸೆಗೆ ಮತ್ತೆ ಚಪಾತಿ ಕೂಡ ಮಾಡ್ಕೋಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಬೇಗ ಕೂಡ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇಲ್ಲಿ ನಾನು 1 ಕಪ್ ಅಷ್ಟು ಕಡಲೆ ಬೀಜ, ಅದರ ಅರ್ಧದಷ್ಟು ತೆಂಗಿನಕಾಯಿ, ಬಿಡಿಸಿರೋ 3 ಇಂದ 4 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, 1 ಕಡ್ಡಿ ಕೊತ್ತಂಬರಿ ಹಾಗೂ ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಮೊದಲಿಗೆ ಇವಾಗ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಕಡಲೆ ಬೀಜನ ಈ ತರ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಅದರದ್ದು ಹಸಿ ಟೇಸ್ಟ್ ಹೊಡೆಯಲ್ಲ, ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಪೀನಟ್ ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಕಲರ್ ಬರೋವರೆಗೂ ನೀವು ಅದನ್ನ ಫ್ರೈ ಮಾಡ್ಕೊಳ್ಳಿ. ಸೊ ತುಂಬಾ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ಅಂಡರ್ ಫ್ರೈ ಕೂಡ ಮಾಡಬೇಡಿ. ಕರೆಕ್ಟ್ ಆಗಿ ಮೀಡಿಯಂ ಆಗಿ ಇಲ್ಲಿ ತೋರಿಸ್ತಾ ಇದೀನಲ್ಲ, ಇಷ್ಟು ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ನಾನು ಒಂದು ಜಾರ್ ತಗೊಂಡು ಅದಕ್ಕೆ 1 ಕಪ್ಪು ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ 4 ರಿಂದ 5 ಗುಂಟೂರು ಮೆಣಸಿನಕಾಯಿ, ನೆಕ್ಸ್ಟ್ ಬಿಡಿಸಿದ ಬೆಳ್ಳುಳ್ಳಿ 4 ರಿಂದ 5 ಪೀಸು. ಸೊ ಬೆಳ್ಳುಳ್ಳಿನ ಕಡಿಮೆನೆ ಹಾಕೊಳ್ಳಿ, ಇಲ್ಲಾಂದ್ರೆ ಅದು ಸ್ಟ್ರಾಂಗ್ ಟೇಸ್ಟ್ ಕೊಟ್ಬಿಡುತ್ತೆ. ನೆಕ್ಸ್ಟ್ 1 ಕಡ್ಡಿ ಕೊತ್ತಂಬರಿ, ಸ್ವಲ್ಪ ಹುಣಸೆ ಹಣ್ಣು, 1/4 ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನಿವಾಗ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೋತೀನಿ. ನೀರ್ ಹಾಕದೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ತರ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಆಗ್ಲೇ ರೋಸ್ಟ್ ಮಾಡಿದ್ವಲ್ಲ ಆ ಪೀನಟ್ ನ ಆಡ್ ಮಾಡ್ಕೋತೀನಿ. ಸೊ ನೀರ್ ಹಾಕ್ದೆ ಈ ರೀತಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಆ ಕಾಯಿ ಮತ್ತೆ ಪೀನಟ್ ಎಲ್ಲ ಚೆನ್ನಾಗಿ ಪೌಡರ್ ಆಗುತ್ತೆ. ಸೊ ಆಮೇಲೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ನೀಟಾಗಿ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು. ನೀಟಾಗಿ ಒಳ್ಳೆ ಕನ್ಸಿಸ್ಟೆಂಟ್ ಅಲ್ಲಿ ಪೀನಟ್ ಚಟ್ನಿ ರೆಡಿ ಆಗಿದೆ. ಸೊ ನೀವು ಇದನ್ನ ಮಸಾಲಾ ರೊಟ್ಟಿಗೆ, ರಾಗಿ ದೋಸೆಗೆ, ಚಪಾತಿಗೆ ಮಾಡ್ಕೊಬಹುದು. ತುಂಬಾನೇ ಈಸಿ, ಹೆಲ್ತಿ, ಕ್ವಿಕ್ ಆಗಿ ಕೂಡ ಆಗುತ್ತೆ. ಟ್ರೈ ಮಾಡಿ ಈ ರೆಸಿಪಿನ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಅಲ್ಲಿ ಹೇಗಿತ್ತು ಮೆನ್ಷನ್ ಮಾಡಿ.